ನಮಸ್ಕಾರ ವೀಕ್ಷಕರೇ, ಶ್ರೀ ವಿನಾಯಕ ಪ್ರೀಮಿಯಂ ಅಲ್ಯೂಮಿನಿಯಂ ಇಂಟೀರಿಯರ್ಸ್ಗೆ ಸ್ವಾಗತ. ನಾನು ನಿಮ್ಮ ಭರತ್ ಮಾತಾಡ್ತಾ ಇರೋದು. ಇವತ್ತು ನಾನು ಮಾದನಾಯಕನಹಳ್ಳಿ ಹತ್ರ ಇರ್ತಕ್ಕಂಥ ಲಕ್ಷ್ಮೀಪುರದಲ್ಲಿದ್ದೀನಿ. ಸೊ ನಾನು ಹಿಂದೆ ನೋಡ್ಬೋದು, ಒಂದು 3 BHK ಮನೆ ಇಂಟೀರಿಯರ್ಸ್ ಕಂಪ್ಲೀಟಾಗಿ ಮಾಡಿರೋವಂಥದ್ದು. ಕ್ಲೈಂಟ್ ನೇಮ್ ಬಂದು ಧರ್ಮ ಸರ್ ಅಂತ ಹೇಳಿ. ಈ ಮನೆ ಇಂಟೀರಿಯರ್ಸ್ಗೆ ಅರೌಂಡ್ 3.75 ಖರ್ಚಾಗಿದೆ. ಕಿಚನ್, TV ಯೂನಿಟ್, ವಾರ್ಡ್ರೂಬ್, ಕಂಪ್ಲೀಟ್ ಹೌಸ್ ಇಂಟೀರಿಯರ್ಸ್ನ ಮಾಡಿದ್ದೀವಿ. ಯಾವ ಥರ ಬಂದಿದೆ ಈ ಮನೆ ಇಂಟೀರಿಯರ್ಸ್ ಅಂತ ಹೇಳಿ ನೋಡೋಣ ಬನ್ನಿ. ಫಸ್ಟ್ಲಿ ಕಿಚನ್ ಇಂಟೀರಿಯರ್ಸ್ ನೋಡೋಣ. ಕಿಚನ್ ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು. ಟಾಪಲ್ಲಿ ಸಿಂಕ್ ಬರುತ್ತೆ, ಸಿಂಕ್ ಕೆಳಗಡೆ ಸಿಂಕ್ ಕವರಿಂಗ್ ಮಾಡಿರೋ ಅಂಥದ್ದು. ಇಲ್ಲಿ ಪ್ರಾವಿಷನ್ ಕೊಟ್ಟಿರೋದು ಡಿಶ್ ವಾಷರ್ಸ್ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ. ಡೋರ್ಸ್ ಬಂದಿದೆ, 2 ಡೋರ್ಸು, ಎಲ್ಲ ಕೂಡ ಸಾಫ್ಟ್ ಕ್ಲೋಸರ್ಸ್ ಆಗಿದೆ. ಇಲ್ಲಿ ನಾವು ನೋಡೋದಾದರೆ 3 ಬ್ಯಾಸ್ಕೆಟ್ ಬಂದಿದೆ. 3 ಬ್ಯಾಸ್ಕೆಟಲ್ಲಿ ಒಂದು ಕಟ್ಲರಿ, ಇನ್ನೊಂದು ಪ್ಲೈನ್ ಬಂದಿದೆ 6 ಇಂಚ್ ಪ್ಲೈನು, ಮತ್ತು ಇನ್ನೊಂದು ತಾಲಿ. ಸೊ ಈ 3 ಬ್ಯಾಸ್ಕೆಟ್ಸ್ ಕೂಡ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇರೆಗೆ ಮಾಡಿರೋವಂಥದ್ದು. ಆ್ಯಂಡ್ ಇಲ್ಲಿ ನಾವು ನೋಡೋದಾದರೆ ಡಬಲ್ ಡೋರ್ ಕೊಟ್ಟು ಅವ್ರಿಗೆ ಬೇಕಾದಂಗೆ ಪ್ರಾವಿಷನ್ ಮಾಡಿದ್ದೀವಿ. ಮೇಲ್ಗಡೆ ಒಂದು ಶೆಲ್ಫ್ ಬಂದಿದೆ, ಅಗೇನ್ ಕೆಳಗಡೆ ಒಂದು ಸ್ಮಾಲ್ ಶೆಲ್ಫ್ ಬಂದಿದೆ. ಇಲ್ಲಿ ನಾವೇನು ನೋಡ್ತಾ ಇದ್ದೀವಲ್ಲ, ಇದು ಕಂಪ್ಲೀಟ್ ಗ್ರಾಸರಿ ಬಾಕ್ಸ್. ಅಗೇನ್ ಲೈಕ್ ಗ್ರಾಸರಿ ಬಾಕ್ಸ್ ಸಚ್ ಆಸ್ ಮಸಾಲಾ ಬಾಕ್ಸ್ ಆಗಿರ್ಬೋದು, ಕಾಫಿ ಪುಡಿ, ಟೀ ಪುಡಿ ಅದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿ ಮಾಡಿರೋವಂಥದ್ದು. ಇಲ್ಲೂ ಕೂಡ ಡಬಲ್ ಡೋರ್ ಬಂದಿದೆ. ಸೊ ಇಲ್ಲಿ ಸ್ಟೋರೇಜ್ ಯೂನಿಟ್ ಅಂತಲೇ ಹೇಳ್ಬೋದು. ಲೈಕ್ ಕಸ್ಟಮರ್ ಪ್ಲ್ಯಾನ್ ಬಂದ್ಬಿಟ್ಟು ಇಲ್ಲಿ ಓವನ್ ಇಟ್ಕೊಳ್ಬೇಕು ಅಂತಲೂ ಕೂಡ ಪ್ಲ್ಯಾನ್ ಇದೆ. ಇದು ಕೂಡ ಕಸ್ಟಮರ್ ಪ್ಲ್ಯಾನೇನೆ. ಕೆಳಗಡೆನೂ ಕೂಡ ಸ್ಟೋರೇಜ್ ಯೂನಿಟ್ ಇದೆ. ನೀವು ನೋಡ್ಬೋದು ಎಲ್ಲ ಕೂಡ ಸಾಫ್ಟ್ ಕ್ಲೋಸರ್ಸ್. ಮೇಲ್ಗಡೆ ಕಂಪ್ಲೀಟಾಗಿ ಲಾಫ್ಟ್ ಇದೆ. ಇಲ್ಲಿ ಸಜ್ಜಾ ಇರೋದ್ರಿಂದ ಕಂಪ್ಲೀಟಾಗಿ ಕವರ್ ಮಾಡಿ ಕೊಟ್ಟಿದ್ದೀವಿ. ಈಗ TV ಯೂನಿಟ್ ನಾವೇನು ನೋಡ್ತಾ ಇದ್ದೀವಿ, ಈ TV ಯೂನಿಟ್ ಡಿಸೈನ್ನ ಕಸ್ಟಮರೇ ಕೊಟ್ಟಿದ್ದು. ನಾವು ಕೆಳಗಡೆ ನಾವು ನೋಡೋದಾದರೆ ಕಂಪ್ಲೀಟ್ಲಿ ಸ್ಟೋರೇಜ್ ಕೊಟ್ಟಿದ್ದೀನಿ, ಸಚ್ ಆಸ್ ನ್ಯೂಸ್ ಪೇಪರ್ ಅಥವಾ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ. ಬ್ಯಾಕ್ಗ್ರೌಂಡಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇದು ವೈಟ್ ಮಾರ್ಬಲ್ ಶೀಟ್. ಇದು ಕೂಡ ACP ಶೀಟೇ. ವೈಟ್ ಮಾರ್ಬಲ್ ACP ಶೀಟ್ಸ್ನ ಯೂಸ್ ಮಾಡಿರೋ ಅಂಥದ್ದು. ಯಾಕಂದರೆ TV ಬರುತ್ತೆ, TV ಬ್ಯಾಕ್ಗ್ರೌಂಡ್ ವೈಟ್ ಇರಲಿ ಅಂತ ಹೇಳಿ ಕಸ್ಟಮರ್ ಸೆಲೆಕ್ಟ್ ಮಾಡಿದ್ರು. ಇಲ್ಲಿ ವಾಲ್ಗೆ ಹಾಕಿರೋವಂಥ ಈ ಶೀಟ್ ಏನು ನೋಡ್ತಾ ಇದ್ದೀರಾ, ವುಡನ್ ಕಲರ್, ಇದನ್ನು WPVC ರಾಫ್ಟರ್ಸ್ ಅಂತ ಹೇಳಿ ಕರಿತೀವಿ. ಫಾರ್ ಅ ಡಿಸೈನ್ ಸೇಕ್ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹಾಕಿರೋ ಅಂಥದ್ದು. ಈ ಗ್ಯಾಪ್ನಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ಸ್ಟ್ರಿಪ್ ಲೈಟ್ಗೆ ಪ್ರಾವಿಷನ್ ಕೊಟ್ಟಿದ್ವಿ, ಸ್ಟ್ರಿಪ್ ಲೈಟ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಅಗೈನ್ ಮೇಲ್ಗಡೆ ಹೆಡ್ ಬೋರ್ಡ್ ಕೊಟ್ಟಿದ್ವಿ. ಈ ಹೆಡ್ ಬೋರ್ಡ್ಗೆ 3 POP ಲೈಟ್ಸ್ಗಳನ್ನ ಹಾಕಿ ಈ ಥರ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಇದು ಕಸ್ಟಮರೇ ಕೊಟ್ಟಂಥ ರೆಫರೆನ್ಸ್ TV ಯೂನಿಟ್ ಆಗಿರೋದ್ರಿಂದ ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಈಗ ನಾವು ಮಾಸ್ಟರ್ ಬೆಡ್ರೂಮಿಗೆ ಬಂದಿದ್ದೀವಿ. ಈ ಮಾಸ್ಟರ್ ಬೆಡ್ರೂಮ್ನ ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಡಿಸೈನ್ ಮಾಡಿರುವಂಥದ್ದು. ಸ್ಲೈಡಿಂಗ್ ವಾರ್ಡ್ರೂಬ್ ವಿತ್ ಸಿಂಗಲ್ ಡೋರ್ ಕೊಟ್ಟಿದ್ದೀವಿ. ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಮೇರೆಗೆ ಮಾಡಿರುವಂಥದ್ದು. ದ ಫಸ್ಟ್ ಡೋರ್ ಓಪನ್ ಮಾಡಿದರೆ ಇಲ್ಲಿ ಆಂಗರ್ ಪೈಪ್ ವಿತ್ 2 ಡ್ರಾರ್ಸ್ ಆ್ಯಂಡ್ ಕೆಳಗಡೆ ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಅದಾದಮೇಲೆ ಸೆಕೆಂಡ್ ಡೋರ್ ನಾವು ಓಪನ್ ಮಾಡಿದರೆ ಕಂಪ್ಲೀಟ್ಲಿ ಶೆಲ್ಫ್ಸ್ ಆ್ಯಂಡ್ ಪಾರ್ಟಿಷನ್ಸ್ ಬರುತ್ತೆ, ನೋಡ್ಬೋದು. ಸೊ ಈ ಸಿಂಗಲ್ ಡೋರ್ನ ಓಪನ್ ಮಾಡಿದರೆ ಹ್ಯಾಂಗರ್ ಪೈಪ್ ಇದೆ ಆ್ಯಂಡ್ ಶೆಲ್ಫ್ಸ್ಗಳಿದೆ. ಇದು ಡ್ರೆಸ್ಸಿಂಗ್ ಯೂನಿಟ್ ಇದೆ. ಹಿಂದೆಗಡೆ ಶೆಲ್ಫ್ಸ್ ಕೊಟ್ಟಿದ್ದೀವಿ, ಮುಂದೆಗಡೆ ಮಿರರ್ ಬರುತ್ತೆ. ಇಲ್ಲಿ ಒಂದು ಡ್ರಾರ್ ಇದೆ, ಅದ್ರ ಕೆಳಗಡೆ ಒಂದು ಸಿಂಗಲ್ ಡೋರ್ ಇದೆ ಸ್ಟೋರೇಜ್ ಪರ್ಪಸ್ಗೆ. ಮೇಲ್ ನೋಡೋದಾದರೆ ಇಲ್ಲಿ ಕಂಪ್ಲೀಟ್ ಸಜ್ಜಾ ಇತ್ತು L ಶೇಪ್, ಅದನ್ನು ಕವರ್ ಮಾಡಿದ್ದೀವಿ. ಈಗ ಚಿಲ್ಡ್ರನ್ಸ್ ಬೆಡ್ರೂಮಿಗೆ ಬಂದಿದ್ದೀವಿ. ನಾನು ಮಾಸ್ಟರ್ ಬೆಡ್ರೂಮ್ನಲ್ಲಿ ಹೇಳ್ದಂಗೆ ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನ್ ಆಗಿರ್ಬೋದು. ಈ ಬಾರ್ಡರ್ ವರ್ಕ್ ನೀವೇನು ನೋಡ್ತಾ ಇದ್ದೀರಾ, ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಈ ಬಾರ್ಡರ್ ವರ್ಕ್ ಏನು ಮಾಡಿದ್ದಾರೆ ವೈಟ್ ಕಲರ್, ಇದು ಸ್ಟಿಕ್ಕರಾ ಅಂತ ಹೇಳಿ. ಸ್ಟಿಕ್ಕರ್ ಅಲ್ಲ, ಇದು ಕಂಪ್ಲೀಟ್ಲಿ ವೈಟ್ ACPL ಮಾಡಿರೋವಂಥದ್ದು. ಅಲ್ಯೂಮಿನಿಯಂ ಸ್ಪೆಷಲ್ ಸೆಕ್ಷನ್ ಒಂದು ಬರುತ್ತೆ, ಆ ಸೆಕ್ಷನ್ನ ಯೂಸ್ ಮಾಡಿ ಬಾರ್ಡರ್ ವರ್ಕ್ ಮಾಡಿರೋದು. ಅಗೇನ್ ಈ ಡೋರ್ ಓಪನ್ ಮಾಡಿದರೆ ಇಲ್ಲಿ ಒಂದು ಆಂಗರ್ ಪೈಪ್ ಇದೆ, ಡಬಲ್ ಡ್ರಾರ್ ಬರುತ್ತೆ ಆ್ಯಂಡ್ ಅಗೈನ್ ಕೆಳಗಡೆ ಶೆಲ್ಫ್ಸ್ ಮತ್ತು ಪಾರ್ಟಿಷನ್ಸ್ನ ಕೊಟ್ಟಿದ್ದೀವಿ. ಎಲ್ಲನೂ ಅಷ್ಟೇ ಸಾಫ್ಟ್ ಕ್ಲೋಸರ್ಸ್, ನೀವು ನೋಡ್ಬೋದು. ಈ ಸೆಕೆಂಡ್ ಡೋರ್ನ ಓಪನ್ ಮಾಡಿದರೆ ಕಂಪ್ಲೀಟ್ಲಿ ಶೆಲ್ಫ್ಸ್ ವಿತ್ ಪಾರ್ಟಿಷನ್ಸ್ ಬರುತ್ತೆ. ಅಗೈನ್ ಲಾಸ್ಟಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ. ಹಿಂದೆಗಡೆ ಕಂಪ್ಲೀಟ್ಲಿ ಕಂಪಾರ್ಟ್ಮೆಂಟ್ನ ಕೊಟ್ಟಿದ್ದೀನಿ. ಮುಂದೆಗಡೆ ಡೋರ್ ವಿತ್ ಮಿರರ್ ಬರುತ್ತೆ. ಕೆಳಗಡೆ ಒಂದು ಡ್ರಾರ್ ಇದೆ, ಅದರ ಕೆಳಗಡೆ ಒಂದು ಸಿಂಗಲ್ ಡೋರ್ ಬರುತ್ತೆ ಸ್ಟೋರೇಜ್ ಪರ್ಪಸ್ಗೆ ಅಂತ ಹೇಳಿ. ಸೊ ಈಗ ಗೆಸ್ಟ್ ರೂಮ್ಗೆ ಹೋಗೋಣ. ಈಗ ಗೆಸ್ಟ್ ರೂಮಿಗೆ ಬಂದಿದ್ದೀವಿ. ಈ ಕಾರ್ನರ್ ಏನು ನೋಡ್ತಾ ಇದ್ದೀರಾ, ಆ್ಯಕ್ಚುಯಲ್ ಆಗಿ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಬರಬೇಕಾಗಿತ್ತು, ಬಟ್ ಗೆಸ್ಟ್ ರೂಮ್ ಆಗಿರೋದ್ರಿಂದ
ಏನಾದರೂ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ ಕಸ್ಟಮರು. ಇಲ್ಲೊಂದು ಡ್ರಾರ್ ಬರ್ತದೆ, ಅಗೇನ್ ಕೆಳಗಡೆ ಒಂದು ಸಿಂಗಲ್ ಡೋರ್ ಸ್ಟೋರೇಜ್ ಪರ್ಪಸ್ಗೆ ಅಂತ ಹೇಳಿ. ಅಗೇನ್ ಇಲ್ಲಿ ನಾವು ನೋಡೋದಾದರೆ ವಾರ್ಡ್ರೋಬ್ ಇದೆ. ಈ ಡೋರ್ನ ಓಪನ್ ಮಾಡಿದರೆ ಕಂಪ್ಲೀಟ್ಲಿ ಶೆಲ್ಫ್ಸ್ ವಿತ್ ಪಾರ್ಟಿಷನ್ಸ್, ಎಲ್ಲ ಸಾಫ್ಟ್ ಕ್ಲೋಸರೇ ಇದೂ ಕೂಡ. ಆ್ಯಂಡ್ ಈ ಡೋರ್ನ ಓಪನ್ ಮಾಡಿದರೆ ಒಂದು ಆ್ಯಂಗರ್ ಪೈಪ್ ಇದೆ, ಕೆಳಗಡೆ ಒಂದು ಡ್ರಾರ್ ಇದೆ, ಅದರ ಕೆಳಗಡೆ ಅವ್ರಿಗೆ ಬೇಕಾದಂಗೆ ಕಂಪಾರ್ಟ್ಮೆಂಟ್ನ ಮಾಡಿಸ್ಕೊಂಡಿದ್ದಾರೆ. ಇದು ಗೆಸ್ಟ್ ರೂಮ್ನ ವಾರ್ಡ್ರೋಬ್. ಧರ್ಮ ಸರ್ ನಮಸ್ತೆ. ನಮಸ್ಕಾರ. ಸೊ ನಿಮ್ಮ ಮನೆ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಮಾಡಿಸಿದೀರಾ. ಸೊ ನಮ್ಮ ವೀಕ್ಷಕರಿಗೆ ಆಗಿರ್ಬೋದು ಅಥವಾ ನಮ್ಮೆಲ್ರಿಗೂ ಒಂದು ಡೌಟ್ ಏನು ಅಂತ ಹೇಳಿದ್ರೆ, ನೀವು ಯಾಕೆ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಚೂಸ್ ಮಾಡಿದ್ರಿ ಅಂತ. ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಯಾಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಫಸ್ಟ್ಲಿ ಅದು ಕಾಸ್ಟ್ ಎಫೆಕ್ಟಿವ್. ವುಡ್ಡಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಬೀಳುತ್ತೆ. ದೆನ್ ಇಟ್ಸ್ ಲಾಂಗ್ ಲಾಸ್ಟಿಂಗ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಅಲ್ಯೂಮಿನಿಯಂ ಯೂಸ್ ಮಾಡಿದೆ. ಅಂಡ್ ನಾನು ಇನ್ನೊಂದು ನನ್ನ ನೈಬರ್ ಮಾಡಿದ್ದ ಕಡೆ ವರ್ಕ್ ನೋಡಿದೆ. ಸೊ ಅಲ್ಲಿ ಔಟ್ಪುಟ್ ಚೆನ್ನಾಗಿ ಬಂದಿತ್ತು. ಸೊ ದಟ್ಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ಅಂದ್ರೆ ನೈಬರ್ ಇನ್ ದ ಸೆನ್ಸ್ ಅದೇ ಅರುಣ್ ಸರ್ ಮನೇಲಿ ಮಾಡಿದ್ರಿ ಅಲ್ವಾ, ನೀವೇ ಮಾಡಿದ್ದು. ಸೊ ಲಾಂಗ್ ಲಾಸ್ಟಿಂಗ್ ಅಂತ ಹೇಳಿದ್ರೆ ಸರ್, ನಾನು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳೋದಾದ್ರೆ, ವಾಟರ್ ಪ್ರೂಫ್ ಇದೆ, ಫೈರ್ ಪ್ರೂಫ್ ಇದೆ, ಟರ್ಮೈಟ್ ಪ್ರೂಫ್ ಇದೆ, ಈ ತರ ಕಾರಣಗಳಿಗೆ ಅಡ್ವಾಂಟೇಜಸ್ ನೋಡಿ ನೀವು ಮಾಡಿಸಿದ್ರಿ ಅಂತ. ಹೌದು. ಅಂಡ್ ಅಗೇನ್ ನಿಮ್ ಕಂಪನಿಯಿಂದ ಕೂಡ ಯುಲ್ ಗಿವ್ ಲೈಕ್ 5 ವರ್ಷ ಒಂದು ಟೆಕ್ನಿಕಲ್ ಸರ್ವಿಸ್ ವಾರಂಟಿ ಇದೆ. ಮೆಟೀರಿಯಲ್ ವೈಸ್ ನೋಡಿದ್ರೆ ಲೈಫ್ ಟೈಮ್ ವಾರಂಟಿ ಇದೆ. ಸೊ ಅದು ಕೂಡ ಆಡೆಡ್ ಅನ್ಸುತ್ತೆ. ಹೌದು ಫೈನ್ ಸರ್. ಮತ್ತೆ ಇನ್ನೊಂದು, ಈ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನೀವೇನ್ ಮಾಡಿಸ್ಕೊಂಡ್ರಿ, ಸೊ ನೀವು ಓವರ್ ಆಲ್ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ನ ಒಟ್ಟಿಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಇತ್ತು ಸರ್? ನೀವು ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ? ಕಸ್ಟಮರ್ ಸಪೋರ್ಟ್ ಚೆನ್ನಾಗಿದೆ. ಆಮೇಲೆ ಫ್ರೆಂಡ್ಲಿ ಆಸ್ ಯೂಶುವಲ್, ನೀವು ತುಂಬಾ ಫ್ರೆಂಡ್ಲಿ ಆಗಿ ಡೀಲ್ ಮಾಡಿದ್ರಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ಯಾವ ಡೇಟಿಗೆ ಕೆಲಸ ಹೇಳಿದ್ರಿ ಆ ಡೇಟಿಗೆ ವರ್ಕರ್ಸ್ ಬಂದ್ರು. ದೇ ಸ್ಟೇಡ್ ಹಿಯರ್, ಇಲ್ಲೇ ಕೆಲಸ ಎಲ್ಲ ಮುಗಿಸಿ ಕಂಪ್ಲೀಟ್ ಮಾಡಿ ಕೊಟ್ಟು ಹೋದ್ರು. ಅಂಡ್ ಏನೇ ದೊಡ್ಡದೊಂದು ಸಣ್ಣ ಟ್ವೀಕ್ಸ್ ಇತ್ತು ಅಂತ ಹೇಳಿದ್ರು, ಏನೇ ಇದ್ರು ಕಾಲ್ ಮಾಡಿದ್ರೆ ಇಮಿಡಿಯೇಟ್ ರೆಸ್ಪಾಂಡ್ ಇತ್ತು. ನಿಮ್ ಕಡೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ಬಿಟ್ಟು ಅದೇನಿದೆ ಅದನ್ನ ನೀಟಾಗಿ ವರ್ಕರ್ಸ್ಗಳ ಹತ್ರ ಕಮ್ಯುನಿಕೇಟ್ ಮಾಡ್ಬಿಟ್ಟು ಪ್ರತಿಯೊಂದು ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಸಣ್ಣ ಪುಟ್ಟ ಟ್ವೀಕ್ಸ್ ಆಗಿದೆ ಮನೇಲಿ, ಸೊ ಅದನ್ನ ಪ್ರಾಪರ್ ಆಗಿ ನೀವು ರಿಸಾಲ್ವ್ ಮಾಡಿಕೊಟ್ಟಿದ್ದೀರಾ. ಸೊ ನಿಮ್ಮ ವಿನಾಯಕ ಇದರಿಂದ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ಓಕೆ. ಸೊ ಸರ್, ನಮ್ಮ ವೀಕ್ಷಕರಿಗೆ ಓವರ್ ಆಲ್ ಹೇಳೋದಾದ್ರೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಒಟ್ಟಿಗೆ ನಿಮಗೂ ಕೂಡ ಚೆನ್ನಾಗಾಗಿದೆ. ಬಟ್ ನಮ್ಮ ವೀಕ್ಷಕರಿಗೆ ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಬಗ್ಗೆ ಏನಾದರೂ 2 ಮಾತು ಹೇಳೋದಾದ್ರೆ ಏನಂತ ಹೇಳ್ತೀರಾ ಸರ್? ನಾನು ಪರ್ಸ್ನಲಿ ನನ್ನ ನೇಬರ್ ಒಬ್ಬರು ಮಾಡಿರೋದನ್ನ ನೋಡಿ, ಅವ್ರದ್ದು ಔಟ್ಪುಟ್ ನೋಡಿ, ಇವ್ರ ವರ್ಕ್ ನೋಡಿ ನಾನು ಇವರಿಗೆ ಕೆಲಸ ಕೊಟ್ಟಿದ್ದು. ಫ್ರಮ್ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದ ಹಿಡಿದು ಇವತ್ತಿನವರೆಗೂ, ಮುಂದೆ ಕೂಡ ಅನ್ಕೋತೀನಿ. ಬಟ್ ನನಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಕೆಲಸ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ನಾನೇನು ರಿಗ್ರೆಟ್ ಇಲ್ಲ ನಾನು ಕೊಟ್ಟಿರೋದಕ್ಕೆ. ನನಗೆ ಕೊಟ್ಟಿರೋ ಹಣದ್ದು ಒಂದು ವರ್ತ್ ಅನ್ಸಿದೆ. ಯು ಕ್ಯಾನ್ ಆಲ್ಸೋ ಗೋ ಫಾರ್ ಇಟ್. ಓಕೆ. ಸೊ ನಮ್ಮ ವೀಕ್ಷಕರಿಗೆ ನೀವು ಹೇಳೋದೇನಂತಂದ್ರೆ, ನಮ್ಮನ್ನ ನಂಬಿ ಕೆಲಸ ಕೊಡ್ಬೋದು ಅಂತ ಹೇಳ್ತಾರೆ. ಖಂಡಿತ ಕೊಡ್ಬೋದು. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ಕಂಪ್ಲೀಟ್ ಆಗಿ ನೀವು ಸ್ಯಾಟಿಸ್ಫೈಡ್ ಇದ್ದೀರಾ ಅಂತ ಹೇಳಿ ನಮಗೂ ತುಂಬಾ ಖುಷಿ ಆಯ್ತು. ಸೊ ನಿಮ್ಮ ಕಂಪ್ಲೀಟ್ ಮನೆ ಹೌಸ್ ಇಂಟೀರಿಯರ್ಸ್ ವಿಡಿಯೋ ಮಾಡಿದೀವಿ ಸರ್, ಶೀಘ್ರದಲ್ಲೇ ಪಬ್ಲಿಷ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.